ಸದ್ಯಕ್ಕೆ ಶಾಲಾ ಕಾಲೇಜುಗಳಿಗೆ ಯಾವುದೇ ಕೊರೋನಾ ಮಾರ್ಗಸೂಚಿ ಇಲ್ಲ ಅಂತ ಪಬ್ಲಿಕ್ ಟಿವಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ. ಯಾಕೆಂದರೆ ರಾಜ್ಯದಲ್ಲಿ ಈಗಾಗಲೇ ಕೊರೋನಾ ಆತಂಕ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ಆದರೂ ಸದ್ಯಕ್ಕೆ ಶಾಲೆಗಳಿಗೆ ಯಾವುದೇ ಮಾರ್ಗಸೂಚಿ ಇಲ್ಲ. ಮಧು ಬಂಗಾರಪ್ಪ ಆ್ಯಕ್ಚುಲಿ ಮಾರ್ಗಸೂಚಿ ಹೊರಡಿಸೋದು ಶಿಕ್ಷಣ ಇಲಾಖೆ ಅಲ್ಲ, ಆರೋಗ್ಯ ಇಲಾಖೆಯವರು ಹೊರಡಿಸ್ಬೇಕು ಅದನ್ನು. ಬಟ್ ಇಲ್ಲ, ನಿನ್ನೆ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ ಸದ್ಯಕ್ಕಿಲ್ಲ ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಮಾರ್ಗಸೂಚಿಯನ್ನು ನಾವು ಹೊರಡಿಸಲ್ಲ ಅಂತಂದ್ಬಿಟ್ಟು, ಆದರೆ ಎಚ್ಚರಿಕೆಯಿಂದ ಇರಲು ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರೈವೇಟ್ ಸ್ಕೂಲ್ಸಲ್ಲಿ ಈಗಾಗಲೇ ಅದೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಸ್ಕೂಲ್ನಲ್ಲಿ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಅಥವಾ ಮಾಸ್ಕ್ ಕಂಪಲ್ಸರಿ ಮಾಡುವಂಥದ್ದು ಇದೆಲ್ಲ ಮಾಡ್ಕೊಂಡಿದ್ದಾರೆ. ಗೌರ್ನಮೆಂಟ್ ಸ್ಕೂಲ್ಗಳಲ್ಲಿ ಏನು ಕ್ರಮ ತಗೋತೀರೋ ಅದನ್ನು ಹೇಳಿ ಫಸ್ಟ್. ಪ್ರೈವೇಟ್ ಸ್ಕೂಲ್ಸಲ್ಲಂತೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ರಮ ತಗೊಂಡಿದ್ದಾರೆ ಸದ್ಯಕ್ಕೆ. ಮತ್ತು ಯಾರಾದರೂ ಜ್ವರ ನೆಗಡಿ ಕೆಮ್ಮಿಂದ ಬಳಲ್ತಾ ಇರೋರನ್ನ ಸೀದಾ ಮನೆಗೆ ಕಳಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರಿದ್ದಾರೆ, ಬನ್ನಿ ಮಾತನಾಡೋಣ. ಸರ್, ನಮ್ಮ ಸರ್ಕಾರಿ ಶಾಲೆಗಳು ಪ್ರಾರಂಭ ಆಗ್ತಿದ್ದಾವೆ. ಸೊ ಆತಂಕ ಇರುವಂಥದ್ದು, ರಾಜ್ಯದಲ್ಲಿ ಕರೋನಾ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಸಹಜವಾಗಿ ಶಾಲೆಗಳು ಪ್ರಾರಂಭ ಆಗ್ತಿರೋದ್ರಿಂದ ಒಂದಿಷ್ಟು ಪೇರೆಂಟ್ಸ್ಗೆ ಆತಂಕ ಆಗುತ್ತೆ. ಸೊ ಶಿಕ್ಷಣ ಇಲಾಖೆಯಿಂದ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ? ಕೋವಿಡ್ನ ನಾವೆಲ್ಲ ನೋಡಿ ಅನುಭವಿಸಿ ಅದು ಆಗು ಹೋಗುಗಳು ಮತ್ತು ಭಯ ಎಲ್ಲದೂ ಕೂಡ ನೋಡಿ ಬಂದಿರೋದ್ರಿಂದ ಸ್ವಲ್ಪ ಜಾಗೃತಿಯಿಂದ ಅಂತೂ ಇರಲೇಬೇಕಾಗತ್ತೆ. ಅದು ಒಂದು ಭಾಗ. ಆತಂಕ ಪಡಬೇಡಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಜವಾಬ್ದಾರಿತವಾಗಿ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಯಾಕೆಂದರೆ ಇದೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಆರೋಗ್ಯ ಮಂತ್ರಿಗಳು ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಒಂದೇ ಒಂದು ಡೆತ್ ಬಿಕಾಸ್ ಹಿ ವಾಸ್ ತುಂಬ ವಯಸ್ಸಾಗಿತ್ತು, ಬೇರೆ ಬೇರೆ ಕಾರಣಗಳಿದ್ದು ಅಂಥೇಳಿ. ಆದರೂ ಕೂಡ ವಯಸ್ಸಾದವರು ಹುಷಾರಾಗಿರಬೇಕಾಗ್ತದೆ, ಚಿಕ್ಕ ಮಕ್ಕಳನ್ನು ಹುಷಾರಾಗಿರ್ಬೇಕು. ಸಾಮಾನ್ಯವಾಗಿ ಜನ ಎಲ್ಲಿ ಜಾಸ್ತಿ ಸೇರ್ತಾರೆ ಅಂಥದನ್ನ ಸ್ವಲ್ಪ ಅವಾಯ್ಡ್ ಮಾಡಿದರೆ ಅದು ನಮಗೆ ಒಳ್ಳೆಯದು. ಏಕೆಂದರೆ ಅದು ಬಂದು ಮತ್ತೆ ತೊಂದರೆ ಆಗ್ತಕ್ಕಂಥದ್ದು ನಾವೆಲ್ಲ ಅನುಭವಿಸಿರೋದ್ರಿಂದ ಅದು ಆಗೋದು ಬೇಡ ಅಂಥೇಳಿ ಮಕ್ಕಳಿಗೆ ಯಾವುದೇ ಥರದ ಮಾರ್ಗಸೂಚನಾ ಆ್ಯಸ್ ಆಫ್ ನಾವು ಇಲ್ಲ. ಈಗ ಆ್ಯಸ್ ಇಟ್ ಈಸ್ ಹೆಲ್ತ್ ಡಿಪಾರ್ಟ್ಮೆಂಟ್, ನಮ್ಗೆ ಏನೇ ಇದ್ರೂ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಮಗೆ ಬರಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಫುಲ್ ಎಲ್ಲ ಕಡೆನೂ ಕೂಡ ಈಗ ಒಂದು VC ತಗೊಂಡು DCC ಅವ್ರ ಮತ್ತು DCCU ಅವ್ರದ್ದು ಕೂಡ ಮೀಟಿಂಗ್ ನಡಿಬೇಕಾದ್ರೆ 30-31 ಅಂತ ಹೇಳಿ ಭಾವಿಸ್ತೀನಿ. ಆ ಟೈಮಲ್ಲೂ ಕೂಡ ಎಲ್ಲದನ್ನೂ ತೊಗೊಳ್ತಾರೆ. ನಾನು ಅದಕ್ಕೆ ಮೊನ್ನೆ ಏನು ಮಾಡಿದೆ, ಆಗಲೇ ಈ ಮಾಹಿತಿ ಬಂದಾಗ ನಾವು ಏನಾಗುತ್ತೆ, ಹೋದಲ್ಲೆಲ್ಲ ಪಬ್ಲಿಕ್ ಸೇರ್ತಾರೆ, ನಾವೇ ಫಸ್ಟ್ ತಪ್ಪು ಮಾಡ್ದಂಗೆ ಆಗ್ಬಿಡುತ್ತೆ. ಆವಾಗ ನಾನು ಹೇಳಿದೆ, ಈ ಥರ ಏನಾದ್ರು ಇದ್ದರೆ ಸ್ವಲ್ಪ ಜವಾಬ್ದಾರಿತ್ವಾಗಿ ಹೇಳಿ ಅಂಥೇಳಿ DC, CO ಮತ್ತು ಹೆಲ್ತು DHOಸ್ಗೆ ಮೀಟಿಂಗ್ ಮಾಡಿ. ಬರೀ ಇದೊಂದೇ ಅಲ್ಲ, ಈಗ ನಮ್ಮ ಮಲೆನಾಡು ಭಾಗದಲ್ಲಿ ನೀರು ಸ್ಟ್ಯಾಗ್ನೆಂಟ್ ಆಗುತ್ತೆ, ಅಲ್ಲಿ ಬೇರೆ ಬೇರೆ ರೋಗಗಳು ಡೆಂಗು ಫೀವರ್ ಇರ್ಬೋದು, ಬೇರೆ ಬೇರೆದೆಲ್ಲ ಸ್ಪ್ರೆಡ್ ಆಗೋದ್ರಿಂದ ನೀವು ಅಲ್ಲಿವರೆಗೂ ಯಾಕೆ ಕಾಯ್ತೀರಾ, ಫಸ್ಟೇ ರೆಡಿ ಆಗಿಬಿಡಿ. ಎಲ್ಲೆಲ್ಲಿ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ, ಮತ್ತು ಜನರು ಕೂಡ ಹೇಳಬೇಕು ಹಿಂಗಿದೆ ಇಲ್ಲಿ ಬನ್ನಿ ಅಂತ. ಯಾಕೆಂದರೆ ಇಲಾಖೆ ಇದೆ, ಇಲಾಖೆ ಹೋಗಿ ಅದನ್ನೆಲ್ಲ ಕೆಲಸ ಮಾಡುತ್ತೆ. ಅದಕ್ಕೆ ಆ ಥರ ಮಾರ್ಗಸೂಚಿ ಏನೂ ಇಲ್ಲ. 29 ಶಾಲೆಗಳನ್ನು ಓಪನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ, 2 ವರ್ಷ ಶಿಕ್ಷಣದಲ್ಲಿ ಹರ್ಷ ಅಂಥೇಳಿ ಸುಮಾರಷ್ಟು ಬದಲಾವಣೆಯನ್ನು ನಾನು ಕೂಡ ನಮ್ಮ ಇಲಾಖೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ತಂದಿರೋದ್ರಿಂದ ಪರ್ಸೆಂಟೇಜ್ ಆಫ್ ಪಾಸಿಂಗು ಎಲ್ಲ, ಮತ್ತು 3 ಎಕ್ಸಾಮ್ ಪಾಲಿಸಿ, ಫೀಸ್ನ ಕ್ಯಾನ್ಸಲ್ ಮಾಡಿದ್ವಿ, ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ, ಬೇರೆ ಬೇರೆ ಇದನ್ನೆಲ್ಲ ಅನುಕೂಲ ಆಗಬೇಕು ಶಿಕ್ಷಣಕ್ಕೆ ಏನೇನು ತೀರ್ಮಾನ ತೊಗೊಂಡಿದ್ವಿ ಅದೊಂದು ಕಾರ್ಯಕ್ರಮ ಮಾಡಿ 30ನೇ ತಾರೀಕಿಂದ ಮಕ್ಕಳು ಎಲ್ಲ ಶಾಲೆಗೂ ಕೂಡ ಹೋಗೋದ್ರಿಂದ ಸ್ವಲ್ಪ ಇದನ್ನ ಟೀಚರ್ಸಿಗೂ ಕೂಡ ಒಂದು ಅವೇರ್ನೆಸ್ನ ಜನರಲ್ಲಾಗಿ ಕೊಡ್ತೀವಿ. ಅದನ್ನು ಬಹಳ ಏನೋ ಗಾಬರಿ ಆಗ್ತಕ್ಕಂಥ ಸಂದರ್ಭ ಆ್ಯಸ್ ಆಫ್ ನಾವು ಇಲ್ಲ. ಬಟ್ ಮುಂದೆ ಯಾವ ರೀತಿ ಡೈರೆಕ್ಷನ್ಸ್ ಬರುತ್ತೆ, ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಡ್ತಾ ಇರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಕೇಂದ್ರ ಸರ್ಕಾರದವರು ಕೊಡ್ತಾರೆ, ಅದನ್ನ ರಾಜ್ಯ ಸರ್ಕಾರದವರು ಫಾಲೋ ಮಾಡ್ತಾರೆ, ನಾವು ಅದನ್ನು ಫಾಲೋ ಮಾಡಬೇಕು. ಸರ್, ಈಗ ಮಕ್ಕಳು ಸಹಜವಾಗಿ ಬರ್ತಾರೆ. ಸೊ ಪ್ರಾರಂಭಿಕ ಹಂತವಾಗಿ ನೀವು ಮಾಸ್ಕ್ ಹಾಕುವಂಥದ್ದಿರಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಆ ಥರದ್ದೇನೋ ಸೂಚನೆ ಶಿಕ್ಷಕರಿಗೆ ಏನೇ ಮಾರ್ಗದರ್ಶನ ತೊಗೊಂಡ್ರೇನು ಕೂಡ, ಏನಾದ್ರು ಡಿಸಿಷನ್ ತೊಗೊಂಡ್ರೆ ಅದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಮತ್ತು ಕೇಂದ್ರದಿಂದ ಕ್ರೋಢೀಕರಿಸಿ ಅದನ್ನು ನಮಗೆ ಬರ್ತದೆ, ಆವಾಗ ಮಾತ್ರ ತೊಗೊಳ್ಬರ್ಬೇಕು. ಬಟ್ ಜವಾಬ್ದಾರಿತ್ವಾಗ ಅವರು ಫ್ರೀಡಮ್ ಇರುತ್ತೆ. ಮಾಸ್ಕ್ ಹಾಕ್ಕೊಂಡೆ ಮಕ್ಕಳನ್ನ ಕಳಿಸ್ತಾರೆ ಅಂದರೆ ಸೇಫ್ಟಿ, ಅದನ್ನು ಅವ್ರಿಗೆ ಬಿಟ್ಬಿಡ್ತೀನಿ. ಬಟ್ ಅದನ್ನ ಹೇರೋದಕ್ಕೆ ಸಂದರ್ಭ ಇವಾಗ ಅಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಬಟ್ ಅದು ಮುಂದೆ ಬರುತ್ತಾ ಬಿಡುತ್ತೋ ಅಂಥೇಳಿ ನಾನು ಹೇಳೋದಕ್ಕಾಗೋದಲ್ಲ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ ಅವರನ್ನು ನಾವು ಫಾಲೋ ಮಾಡ್ತಾರೆ. CM ಅವರು ಕೂಡ ಸಭೆ ಮಾಡಿದರು. ಓಕೆ, ಈಗ ಸಾಕಷ್ಟು ವಿಚಾರಗಳನ್ನು ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ. ಸ್ಕೂಲು ಕಾಲೇಜುಗಳಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆಯಾಗಿರಬೇಕಾಗತ್ತೆ, ಮತ್ತು ಅಲ್ಲಿ ಕೇವಲ ಮಕ್ಕಳ ವಿಚಾರ ಮಾತ್ರ ಅಲ್ಲ, ಈಗ ಸ್ಕೂಲ್ನಲ್ಲಿ ಶಾಲಾ ಸಿಬ್ಬಂದಿ ಟೀಚರ್ಸ್ ಇರ್ತಾರೆ, ಅವ್ರುಗಳು ಕೂಡ ಎಚ್ಚರಿಕೆಯಿಂದ ಇರಬೇಕು ಪ್ರತಿಯೊಂದು ಹಂತದಲ್ಲೂ ಕೂಡ.